ಜೊತೆಗೆ ಇವತ್ತು ಪ್ರವಚನದ ಕರಪತ್ರಗಳನ್ನು ಪೂಜ್ಯರ ಸಾನ್ನಿಧ್ಯದಲ್ಲಿ ತಮ್ಮೆಲ್ಲರ ಉಪಸ್ಥಿತಿಯಲ್ಲಿ ಬಿಡುಗಡೆ ಮಾಡಲಾಗಿದೆ. ಮುಂದೆ ಪರಮ ಪೂಜ್ಯ ಅಪ್ಪಗಳವರ ವಾಣಿಯನ್ನು ನಾವು ನೀವೆಲ್ಲರೂ ಆಲಿಸಿ. ಎಲ್ಲರಿಗೂ ಭಕ್ತಿಪೂರ್ವಕ ಶರಣು ಶರಣಾರ್ಥಿ. ಈಗಾಗಲೇ ನಾವು ಇದನ್ನೆಲ್ಲ ಸಭೆಗಳು ಮಾಡಿ ಸೇವಾ ಸಮಿತಿ ಅಧ್ಯಕ್ಷರನ್ನು ನೇಮಕ ಮಾಡಿದ್ದೀವಿ. ಇವತ್ತಿನ ಒಂದಿದು ಕರಪತ್ರ ಬಿಡುಗಡೆ ಸಮಾರಂಭದಲ್ಲಿ ಅಪ್ಪೋರಿಗೆ ಇರಬೇಕಾಗಿತ್ತು. ಅವರಿಗೆ ಮುಂಚಿತವಾಗಿ ಕಾರ್ಯಕ್ರಮಗಳು ಒಪ್ಕೊಂಡಿದ್ದ ಸಲಕ್ಕೆ ಅವರ ತಾಲೂಕದಲ್ಲಿದ್ದಾರೆ. ತಮ್ಮೆಲ್ಲರಿಗೂ ವಿನಂತಿಸಿಕೊಳ್ಳೋದೇನು ಅಂತಂದ್ರೆ, ಈಗೇನು ತಾಯಿಯವರಾಗಿರ್ತಕ್ಕಂಥ ಶಶಿಕಲಾ ಅಶೋಕ್ ವಾಲೆ ತಾಯಿಯವರು, ರೇಖಾ ಶಿವರಾಜ್ ಜ್ಯೋತ್ಯಪ್ಪನವರು ಅವರು ಸೇವಾ ಸಮಿತಿ ಅಧ್ಯಕ್ಷರಾಗಿ ಅದರದ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಈಗ ಒಂದು ಬಿಸಿಲು ಭಾಳ ಇರೋದ್ರಿಂದ ತಂಪಿದ್ದಾಗ ನೆರಳಿದ್ದಾಗೆ ತಾವು ಮನೆಗೆ ಹೋಗಿ ಅವರಿಗೆ ವಿಭೂತಿಯನ್ನು ಹಚ್ಚಿ ಇಡೀ ಪರಿವಾರದವರು ನಮ್ಮ ಚನ್ನಬಸವ ಆಶ್ರಮದಲ್ಲಿ ನಡೀತಕ್ಕಂಥ ಪ್ರವಚನ 10ನೇ ತಾರೀಕಿನಿಂದ ನಮ್ಮ ಸಿದ್ಧ ಬಸವ ದೇವರು ಅಂತಿ ಅವರು ಬೆಳಗಾವಿ ಜಿಲ್ಲಾದವರು, ಭಾಳ ಒಳ್ಳೆ ಜ್ಞಾನಿಗಳಿದ್ದಾರೆ, ಅಧ್ಯಯನಶೀಲರು ಇದ್ದಾರೆ. ಅವರು ಪ್ರವಚನಕ್ಕೆ ಒಪ್ಕೊಂಡಿದ್ದೇ ಒಂದು ನಮಗೆ ಭಾಳ ಖುಷಿ ತಂದುಕೊಟ್ಟಿದೆ. ಹೀಗಾಗಿ ಇದು ಪ್ರವಚನ ಕೂಡ ಶರಣರು ಕಂಡ ಬಸವಣ್ಣ ಅಂತಕ್ಕಂಥ ವಿಷಯದ ಮೇಲೆ ಬೆಳಕು ಚೆಲ್ತಾರೆ. ಯಾಕಂದರೆ ಬಸವಣ್ಣವರು ಜಯಂತಿ ಕೂಡ 30 ಏಪ್ರಿಲ್ ಇದೆ, 12ನೇ ತಾರೀಕಿಗೆ ಅಕ್ಕನ ಜಯಂತಿ ಇದೆ. ಅವೆಲ್ಲ ಒಂದು ಹಿನ್ನೆಲೆ ಇಟ್ಕೊಂಡು ಇಡೀ ಬದುಕೆ ಬಸವಣ್ಣವರು ಒಂದು ಬದುಕು ಅಪ್ಗೊಳ್ದು ಅದನ್ನು ಕಾರ್ಯರೂಪಕ್ಕೆ ತಂದವರು. ಆ ದಿಶೆಯಲ್ಲಿ ಈ ಪ್ರವಚನಕ್ಕೆ ಹೆಚ್ಚಿನ ಸಂಖ್ಯೆ ಬರುವಂಗ ತಾವೆಲ್ಲರೂ ಮನೆಗೆ ಹೋಗಿ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಬರಂಗ ಆ ವಾತಾವರಣ ಯಾವುದೂ ಕಾಲನಿ ಬಿಡಂದಾಗ, ಅದು ಯಾರೇ ಇರಲಿ ಎಲ್ಲ ಕಾಲನಿಯಲ್ಲಿ ಅಡ್ಡಾಡಿ ಬರಬೇಕು ಅಂತಕ್ಕಂಥ ಒಂದು ಕಿವಿ ಮಾತನ್ನು ಹೇಳಿ, ಮತ್ತು 15ನೇ ತಾರೀಕಿನಿಂದ ಸುಪ್ರಭಾತ ಸಮಯದಲ್ಲಿ ವಚನ ಪಾರಾಯಣ, ಅದು ಜಳಕ ಮಾಡಿಕೊಂಡು ಬಿಡಿ ಸಮಸ್ತರು ಹಾಕ್ಕೊಂಡೇ ಅಲ್ಲಿ ಬಂದು ಕೂಡ್ತಕ್ಕಂಥ ಪದ್ಧತಿ ಇದೆ. ಅದಕ್ಕೂ ಹೆಚ್ಚಿನ ರೀತಿಯಿಂದ ಜಾಗೃತಿ ಮಾಡಿ ಆ ಕಾರ್ಯದಲ್ಲಿ ಕೂಡ ಹೆಚ್ಚಿನ ಸಂಖ್ಯೆ ಬರುವಾಗ ಅದ್ರದ್ದು ವಾತಾವರಣ ಮಾಡಿರಿ. ಮತ್ತು ನನಗೆ ಪ್ರವಚನದಾಗಂತೂ ಸಾಯಂಕಾಲ ಲೋಕಲ್ ಜನ ಇರ್ತಾರೆ, ಆದ್ರೆ ಈ ಪಾರಾಯಣದಾಗ ಸುತ್ತಮುತ್ತ ಹಳ್ಳಿ ಜನನೂ ಗಾಡಿ ಕಟ್ಕೊಂಡು ಬರ್ತಕ್ಕಂಥ ಒಂದು ವಾತಾವರಣ ನಾವು ಪ್ರತಿ ವರ್ಷ ನೋಡ್ತಾ ಇದ್ದೀವಿ. ಅದು ಇವೆರಡೂ ಕಾಲಕ್ಕೆ ಮನೆಗೆ ಹೋದಾಗ ಎರಡೂ ಕಡೆ ಇದಕ್ಕೆ ಪುಟ ತೆಗೆದು ಹಿಂದೆ ನೋಡಿದಾಗೂ ಒಂದು ಕಡೆ ಪಾರಾಯಣ, ಒಂದು ಕಡೆ ಪ್ರವಚನ ಇದೆ. ಇದಕ್ಕೆ ಹೆಚ್ಚಿನ ಸಂಖ್ಯೆ ಬರಾಗ ಆ ವಾತಾವರಣ ಎಲ್ಲರೂ ಕಾಳಜಿಯಿಂದ ಕಳಕಳಿಯಿಂದ ತಾವೆಲ್ಲರೂ ಆ ವಾತಾವರಣ ಮಾಡಿರಿ ಎಂಬ ಒಂದೇ ಉದ್ದೇಶ ಇಟ್ಕೊಂಡು ನಾವು ಇಲ್ಲಿ ಕರೆದಿದ್ದೀವಿ. ತಾಯಿಯವರು ಯಾವತ್ತು ಬರ್ತಾರೆ ಕರಪತ್ರ ಅಂತಕ್ಕಂಥ ಮಾತು ಕೇಳಿದ್ರು, ಅದರ ಈಗ ನಿನ್ನೆನೇ ಬಂದಿದೆ. ತಾವೆಲ್ಲರೂ ಇದಕ್ಕೆ ಹೆಚ್ಚಿನ ಒಂದು ಸಂಖ್ಯೆ ಸೇರಂಗೆ ಆ ವಾತಾವರಣ ಮಾಡಿರಿ ಅಂತಕ್ಕಂಥ ಮಾತನ್ನು ತಿಳಿಸಿ, ಹೋದ ವರ್ಷ ಕೂಡ ಭಾಳ ಒಳ್ಳೆಯ ರೀತಿಯಿಂದ ಪಾರ್ವತಿ ತಾಯಿಯವರು ಮತ್ತು ಪ್ರವಚನ ಸೇವಾ ಸಮಿತಿದ ನಮ್ಮ ಗಣಪತಿ ಭಾಗದವರು ಒಳ್ಳೆಯ ರೀತಿಯಿಂದ ಮಾಡಿದ್ದಾರೆ. ಈ ಸರ್ತಿ ವಾಲೆ ಅವರು, ಮಾಜಲ್ ಅವರು ಮತ್ತಿಷ್ಟು ಯಶಸ್ವಿ ರೀತಿಯಲ್ಲಿ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ. 100ಕ್ಕೆ 100 ಯಶಸ್ವಿ ಆಗ್ತದಂತಕ್ಕಂಥ ಮಾತನ್ನು ತಿಳಿಸಿ ಎಲ್ಲರೂ ಇದಕ್ಕೆ ಕೈ ಜೋಡಿಸಿ ಎಲ್ಲರಿಗೂ ಶರಣ. ಇಲ್ಲಿವರೆಗೆ ಈ ಕರಪತ್ರ ಬಿಡುಗಡೆ